ತಗೊಳ್ರಿ ಕಾಫಿ. ಏನಿದೆ ಪೇಪರಲ್ಲಿ? ದಿನ ಇರೋದೆ ಕೊಲೆ, ದರೋಡೆ, ಆಕ್ಸಿಡೆಂಟು, ರೇಪು. ಟಿವಿಲಿ ಓದೆ, ಪೇಪರಲ್ಲಿ ಓದೆ, ತಲೆ ಕೆಟ್ಟೋಗುತ್ತೆ. ಅದಕ್ಕೆ ನಾನು ನ್ಯೂಸ್ ಪೇಪರು ಓದಲ್ಲ, ಟಿವಿಲಿ ಬರೋ ನ್ಯೂಸು ನೋಡಲ್ಲ. ಆದರೂ ಜನರಲ್ ನಾಲೆಜ್ ಇಂಪ್ರೂವ್ ಆಗಬೇಕು ಅಂದರೆ ಪೇಪರ್ ಓದಬೇಕು ಕಣೆ. ಈಗ ನನಗೆ ಜನರಲ್ ನಾಲೆಡ್ಜ್ ಜಾಸ್ತಿ ಆಗಿ ನಾನೇನು ಕಡೆ ದಬಾಕೋದಿದೆ? ಅದು ಹಾಗಲ್ಲ ಕಣೆ. ನೀನು ಯಾವಾಗಲೂ ಮನೆಯಲ್ಲೇ ಇರ್ತೀಯ, ಹೊರಗೆ ಹೋಗೋದು ತುಂಬ ಕಮ್ಮಿ. ಹೊರಗಡೆ ಪ್ರಪಂಚದಲ್ಲಿ ಏನಾಗ್ತಿದೆ ಅಂತ ತಿಳ್ಕೋಬೇಕು ಅಂದರೆ ಪೇಪರ್ ಓದಬೇಕು ಕಣೆ. ಈಗ ನಾನು ಕೆಲಸದ ಮೇಲೆ ಹೊರಗಡೆ ಹೋಗ್ತೀನಪ್ಪ, ನಿನ್ನ ಕೆಲಸಗಳನ್ನ ನೀನೇ ಮಾಡ್ಕೋಬೇಕು, ಬೇರೆ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಅಂಥ ಟೈಮಲ್ಲಿ ಈ ಜನರಲ್ ನಾಲೆಜು ತುಂಬ ಹೆಲ್ಪ್ ಮಾಡುತ್ತೆ ಕಣೆ. ಸುಪಿ, ಮಕ್ಕಳಲ್ಲಿ ಬರೋ ಲೇಟ್ ಆಗುತ್ತಾ? ಶ್ರುತಿ ಅದೇನೋ ಸ್ಪೆಷಲ್ ಕ್ಲಾಸು ಅಂದ್ಲು. ಈ ಸಂತೋಷ ಅದೇನೋ ಹೇಳಿದ್ನಲ್ಲ, ತಡ ಆಗುತ್ತೆ. ಅಯ್ಯೋ, ಅದು ನೆನಪಾಗ್ತಿಲ್ಲ ಕಣ್ರಿ ನನಗೆ. ಗೊತ್ತಾಯ್ತು ಬಿಡು, ಎಷ್ಟೇ ಟ್ರೈ ಮಾಡಿದ್ರು ಅದು ನೆನಪಾಗೋದೇ ಇಲ್ಲ. ಅದಕ್ಕೆ ಹೇಳಿದ್ದು ಜನರಲ್ ನಾಲೆಜು, ಸಾಮಾನ್ಯ ಜ್ಞಾನ ಇಂಪಾರ್ಟೆಂಟು ಅಂತ. ಆಯ್ತಾಯ್ತು ರೀ. ಮತ್ತೆ ನಮ್ಮ ಮದುವೆ ಆಗಿ 20 ವರ್ಷ ಆಯ್ತು ನಾಳೆಗೆ. ಹೌದೇನೆ? ಅಷ್ಟೊಂದು ವರ್ಷ ಆಯ್ತಾ? ಹ್ಞೂ, ಮತ್ತೆ ಸಂತೋಷನ್ಗೆ 18 ತುಂಬಲಿಲ್ವಾ? ಹೌದಲ್ವಾ ರೀ ರೀ ಏನೇ ಮತ್ತೆ ಅದೇ ಎಲ್ಲರೂ ಅವ್ರ ಮದುವೆದು ಅದೇನೋ ಅವ್ರ ಮದುವೆ ದಿನನ ಗ್ರ್ಯಾಂಡಾಗಿ ಸಿಗರೇಟ್ ಸೆಲೆಬ್ರೇಷನ್ ಅದೇ ಅದು ನಾವು ಮಾಡ್ಕೊಳ್ಳೋಣ. ಮಾಡೋಣ. ಮಕ್ಕಳು ಬರಲಿ, ಅವ್ರ ಹತ್ರ ಮಾತಾಡೋಣ. ಶ್ರುತಿ ಅದೇನೋ ಕ್ಲಾಸ್ ಮಾಡ್ತಾಳಂತೆ ಮಕ್ಕಳಿಗೆ, ಟ್ಯೂಷನ್. ಹೌದು, ಮೊನ್ನೆ ಅದ್ರ ಬಗ್ಗೆ ನನ್ನ ಹತ್ರನೂ ಹೇಳ್ತಾ ಇದ್ಲು. ಅವಳು ದುಡಿದ್ರೆ ನಮಗೆ ಸಹಾಯ ಆಗುತ್ತಲ್ವಾ? ಹೌದು ಕಣೆ, ಪಾಪದ ಹುಡುಗಿ ಅವಳು. ನನಗೆಂತ ಯಾವತ್ತು 10 ರೂಪಾಯಿ ಕೂಡ ತಗೊಂಡವಳಲ್ಲ, ಎಲ್ಲ ಅವ್ರ ಅಮ್ಮನ ಥರನೇ. ಈ ವರ್ಷ ಶ್ರುತಿದು ಓದ್ ಮುಗಿಯುತ್ತಲ್ವಾ? ಹೌದು, ಯಾಕೆ ಯಾಕೆ ಅಂತ ಕೇಳ್ತಿರಲ್ಲ. ಮದ್ವೆ ಮಾಡೋ ಯೋಚನೆ ಇಲ್ವಾ ಮಗಳಿಗೆ? ಯೋಚನೆ ಇದೆ, ಆದ್ರೆ ಅವಸರ ಯಾಕೆ? ಹೆಣ್ಣು ಮಕ್ಕಳು ಓದೋದು ಯಾಕೆ? ಅವ್ರಿಗೆ ಅವ್ರದ್ದೇ ಆದ ಆಸೆ ಇರುತ್ತೆ, ಕನಸಿರುತ್ತೆ. ನನ್ನ ಮಗಳಿಗೂ ಒಂದು ಕನಸಿದೆ, IAS ಮಾಡಬೇಕು ಅಂತ. ರೀ, ಅವಳು ಹುಚ್ಚ ಹುಡುಗಿ, ಏನೇನೋ ಹೇಳ್ತಾಳೆ. ಅವಳು ಹೇಳಿದ್ದಕ್ಕೆಲ್ಲ ನೀವು ಕುಣಿತಾ ಕುತ್ಕೋಬೇಡಿ. ಈಗಿನ ಕಾಲದಲ್ಲಿ ಹುಡುಗಿರಿಗೆ ಮದುವೆ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಾ? ಅದರಲ್ಲೂ ನಾವು ಮಿಡ್ಲ್ ಕ್ಲಾಸು. ಸ್ವಲ್ಪ ಯೋಚನೆ ಮಾಡಿ. ಅದು ಹಾಗಲ್ಲ ಕಣೆ, ಮದುವೆಗೆ ಶ್ರುತಿ ಒಪ್ಕೋಬೇಕು. ಅವಳಿಗೆ ಇಷ್ಟ ಇಲ್ಲದೆ ನಾವು ಮದುವೆ ಮಾಡಿಸಿದ್ರೆ ದೇವ್ರ ಸಂಸಾರ ಚೆನ್ನಾಗಿರುತ್ತಾ? ನಾಳೆ ದಿನ ಶ್ರುತಿ ಅಪ್ಪ ಅಮ್ಮ ಬಲವಂತದಿಂದ ಮದುವೆ ಮಾಡಿಸಿದ್ರು, ನನ್ನ ಕನಸುಗಳಿಗೆ ಬೆಲೆನೇ ಕೊಡಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗತ್ತೆ? ಪಾಪ ಅವಳು ನಂಬ್ಕೊಳ್ಳೋದಿಲ್ವಾ? ರೀ, ಅದೆಲ್ಲ ದೊಡ್ಡೋರ್ಗೆ, ಆಸ್ತಿ ಇರೋರ್ಗೆ, ದುಡ್ಡಿರೋರ್ಗೆ. ನಮ್ಮಂಥವ್ರಿಗಲ್ಲ. ನಮಗೆ ಅಷ್ಟೊಂದು ವರದಕ್ಷಿಣೆ ಕೊಟ್ಟು ಮದುವೆ ಮಾಡೋಕೆ ಸಾಧ್ಯ ಇದೆಯೇನ್ರಿ? ಈಗಿನ ಕಾಲದ ಹುಡುಗ ಹುಡುಗಿರ್ನ ನಂಬೋದಕ್ಕಾಗಲ್ಲ. ಯಾರ್ಯಾರು ಲವ್ ಮಾಡ್ತವೆ, ಓಡೋಗಿ ಮದುವೆ ಆಗ್ತವೆ. ಆ ನಂಜಪ್ಪನ ಮಗಳು ಅದ್ಯಾವನ ಜೊತೆನೋ ಓಡೋದ್ಲಂತೆ. ಹಿಂಗೆ ಓಡೋಗ್ತಾ ಇದಾರಲ್ಲ, ಈ ವಿಷಯ ಕೇಳಿ ನಿಮಗೆ ಭಯ ಆಗಲ್ವೇನ್ರಿ? ನಾನು ಯಾಕೆ ಭಯ ಪಡ್ಲಿ? ನನ್ನ ಮಗಳು ಏನು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ವಿನಾಕಾರಣ ನನ್ನ ಮಗಳ ಮೇಲೆ ನಾನು ಯಾಕೆ ಅನುಮಾನ ಪಡ್ಲಿ? ಕರ್ಮ. ನಿಮಗೆ ಬುದ್ಧಿ ಹೇಳ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ನಿಮಗೆ ನಿಮ್ಮ ಮಗಳ ಮೇಲೆ ವ್ಯಾಮೋಹ ಜಾಸ್ತಿ. ಈಗ ನಾನು ಏನು ಹೇಳೋದು ನಿಮ್ಮ ತಲೆಗೆ ಹೋಗಲ್ಲ. ನಾಳೆ ದಿನ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ನನ್ನನ್ನು ದೂರಂಗಿಲ್ಲ. ಇವಾಗಲೇ ಹೇಳ್ತಾ ಇದ್ದೀನಿ ನಾನು. ಏನು ಆಗಲ್ಲ, ನೀನು ಕೆಟ್ಟಾಗಿ ಯೋಚನೆ ಮಾಡಬೇಡ. ನನ್ನ ಮಗಳ ಮದುವೆ ಅವಳ ಇಷ್ಟದ ಪ್ರಕಾರನೇ ನಡೆಯುತ್ತೆ. ನೀನು ಟೆನ್ಷನ್ ಮಾಡ್ಕೋಬೇಡ. ಹೋಗು, ಕೆಲಸ ನಡ್ಕೊ. ಒಂದು ನಿಮಿಷ, ಕಾಫಿ ತಣ್ಣಗಾಗಿದೆ, ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬರ್ತೀಯಾ? ನಾನು ಹೇಳೋದೇನು ನಿಮ್ಮ ತಲೆಗೆ ಹೋಗಲ್ಲ, ಇದು ಮಾತ್ರ ಗಂಟ್ಲಲ್ಲಿ ಹಿಡಿಯುತ್ತಲ್ಲ. ಕರ್ಮ. ಹಲೋ. ಹಲೋ ಚಿಕ್ಕಮ್ಮ, ಹೇಗಿದ್ದೀರಾ? ಏನು ಮಾಡ್ತಿದ್ದೀರಾ? ಅದೇ ಒಂಚೂರು ಕೆಲಸ ಮಾಡ್ತಿದ್ದೆ. ನೀನು ಹೇಗಿದೆಯಾ ಶ್ರುತಿ? ಮನೇಲೆಲ್ಲ ಹೇಗಿದ್ದಾರೆ? ನಿನಗೇನು ತೊಂದರೆ ಆಗಿಲ್ಲ ತಾನೆ? ಇಲ್ಲ ಚಿಕ್ಕಮ್ಮ, ನನಗೇನು ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿದೆ. ಆದರೆ ಎಲ್ಲರ ಹತ್ರ ಮಾತಾಡ್ಸೋಕ್ಕಾಗಲಿಲ್ಲ. ನಿನಗೆ
ನನ್ನ ಮೇಲೇನು ಬೇಜಾರಿಲ್ಲ ತಾನೆ? ಅಯ್ಯೋ, ಯಾಕೆ ಹಾಗೆ ಹೇಳ್ತಿದ್ದೀರಾ ಚಿಕ್ಕಮ್ಮ? ನಿನಗಿಷ್ಟ ಇಲ್ದಿರೋ ಮದುವೆ ಮಾಡ್ಸಿದ್ದೀನಿ ಅಂತ ನನಗೆ ಗೊತ್ತು. ನನಗಿಷ್ಟ ಇಲ್ಲ ಅಂದರು ನನಗೋಸ್ಕರ ಒಪ್ಕೊಂಡೆ ಅಲ್ವಾ? ಹಾಗೇನೂ ಇಲ್ಲ ಚಿಕ್ಕಮ್ಮ, ನೀವೇನು ಯೋಚನೆ ಮಾಡಬೇಡಿ. ಮಮತಾ ಅವರು ನಿನ್ನ ಹತ್ರ ಸರಿಯಾಗಿ ಮಾತಾಡ್ತಾರಾ? ಹಾಂ, ಮಾತಾಡ್ಸಿದ್ರು. ಸರಿನಮ್ಮ. ಮತ್ತೆ ಸಂತೋಷ್ ಎಲ್ಲಿದ್ದಾನೆ? ಅವನು ಹೊರಗಡೆ ಹೋಗಿದ್ದಾನೆ, ಇನ್ನೇನು ಬರಬಹುದು. ಸರಿ. ಮತ್ತೆ ಚಿಕ್ಕಮ್ಮ, ನಾನಿನ್ನು ಸ್ವಲ್ಪ ದಿನದಲ್ಲಿ ಕಾಲೇಜ್ಗೆ ಹೋಗ್ತೀನಿ. ಹೌದಾ? ಸರಿನಮ್ಮ. ಸರಿ. ಮತ್ತೆ ಸಂತೋಷ್ನ ಕೇಳಿದೆ ಅಂತ ಹೇಳಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಆಗಬಹುದು. ಹಾಂ, ಮತ್ತೆ ನೀವು ಊಟ ಮಾಡ್ಕೊಂಡು ಮಲ್ಕೊಳ್ಳಿ. ಸರಿ. ಶ್ರುತಿ, ಏನಾಯ್ತು? ಯಾಕೆ ಹೇಳ್ತಿದ್ಯಾ? ಶ್ರುತಿವ್ರೆ, ಏನಾಯ್ತು ಶ್ರುತಿ? ನೀನೇನು ಅಂತ ಹೇಳಿದ್ರೆ ತಾನೇ ನನಗೆ ಅರ್ಥ ಆಗೋದು. ಏನಾಯ್ತು ಶ್ರುತಿವ್ರೆ? ಅತ್ತೆ ಅತ್ತೆ, ಮನೇಲಿ ಒಂದು ನಿಮಿಷ. ಏನಾಯ್ತು ಮಮತಾ? ಶ್ರುತಿ ಯಾಕೆ ಕಳ್ತಾ ಇದ್ದಾಳೆ? ಅತ್ತೆ ನೋಡಿ, ಒಂದೇ ಸಮ ಅಳ್ತಾನೆ ಇದ್ದಾಳೆ. ಶ್ರುತಿ, ಶ್ರುತಿ ಯಾಕಮ್ಮ? ಏನಾಯ್ತು? ಶ್ರುತಿ, ಯಾಕಮ್ಮ ಅಳ್ತಿದ್ಯಾ? ಏನಾಯ್ತು? ಹೇಳಮ್ಮ, ಹೇಳು ಏನಾಯ್ತು ಅಂತ. ನಾವು ಕೇಳ್ತಾ ಇದೀವಲ್ವಾ? ಅದು ನಿಮ್ಮ ಮಗ ಸರಿ ನನ್ನ ಮಗ ಸರಿಗಿಲ್ವಾ? ಏನ್ ಮಾಡ್ದ? ಹೇಳು. ಕೆಟ್ಟಾಗಿ ಬೈತಾರೆ, ಮನೆ ಬಿಟ್ಟು ಹೋಗು ಅಂತಾರೆ. ಮನೆ ಬಿಟ್ಟು ಹೋಗು ಅಂತನ? ಧೈರ್ಯ ನನ್ ಮಗನ್ಗೆ. ಯಾಕೆ ಮನೆ ಬಿಟ್ಟು ಹೋಗು ಅಂತ ಹೇಳಿದ? ಏನಾಯ್ತು? ಅವರಿಗೆ ಈ ಮದ್ವೆ ಇಷ್ಟ ಇರ್ಲಿಲ್ಲ ಅಂತ. ಅದು ಹೌದು, ಅದಕ್ಕೆ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾನ? ಹೌದು, ಹಾಗೆ ಹೇಳ್ತಾರೆ. ಮತ್ತೆ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ ಹೋಗು ಅಂತಾರೆ. ನಾನು ಅವತ್ತೇ ಪಡ್ಕೊಂಡೆ ಈ ಮದುವೆ ಬೇಡ ಅಂತ. ನನ್ನ ಮಾತನ್ನ ಯಾರೂ ಕೇಳಲಿಲ್ಲ. ಈಗ ನೋಡಿ, ಮನೆ ಬಿಟ್ಟು ಹೋಗು, ದುಡ್ಡು ಕೊಡ್ತೀನಿ ಅಂತಿದ್ದಾನೆ. ತುಂಬ ಚೆನ್ನಾಗಿದೆ. ಶಾಂಭವಿ, ಸ್ವಲ್ಪ ಸುಮ್ಮನಿರ್ತೀಯಾ? ನಿನ್ನ ನಾಲ್ಗೆ ಬರ್ತಾ ಬರ್ತಾ ಉದ್ದ ಆಗ್ತಾ ಇದೆ. ಆಯ್ತಾಯ್ತು, ನಾನೇನೇ ಮಾತಾಡಿದ್ರು ಕೊಂಕಾಡೋದೇ ಆಯ್ತು ನಿಮ್ಮ ಜೀವನ. ಸುಹಾಸು ಹಾಗೆಲ್ಲ ಹೇಳೋನಲ್ಲ. ಸರಿಯಾಗಿ ಏನಾಯ್ತು ಅಂತ ಹೇಳು. ಎಲ್ಲ ಇದ್ಕಿದ ಹಾಗೆ ಆಯ್ತು. ನಾನು ಈ ಮನೇಲಿ ಅಡ್ಜಸ್ಟ್ ಆಗ್ತೀನಿ, ನಂಗೊಂದು ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದ್ರು ಕೇಳ್ತಾನೆ ಇಲ್ಲ. ಮತ್ತೆ ನಾನೇನಾದ್ರೂ ಹೇಳಿದ್ರೆ ನನಗೆ ಹೊಡಿಯಕ್ಕೆ ಬಂದ್ರು. ಏನು? ನನ್ ಮಗ ನಿನ್ ಮೇಲೆ ಕೈ ಮಾಡ್ತಾನ? ಶ್ರುತಿ, ಸುಹಾಸ್ಗೆ ಸ್ವಲ್ಪ ಕೋಪ ಜಾಸ್ತಿ. ಸರಿ ಹೋಗ್ತಾನೆ, ಅವನಿಗೆ ಸ್ವಲ್ಪ ಸಮಯ ಬೇಕು. ಶ್ರುತಿ, ಅಳ್ಬೇಡಮ್ಮ. ನೋಡು, ನೀನ್ ಹತ್ರ ಈ ಮನೆಗೆ, ಈ ಮನೆಯವ್ರಿಗೆ ಶ್ರೇಯಸ್ಸಲ್ಲ. ನಾನು ಮೊದಲೇ ನೋವಲ್ಲಿರೋಳು, ನಮ್ಮ ಅಪ್ಪನ ಕಳ್ಕೊಂಡಿರೋಳು. ಅದೇ ಟೈಮಲ್ಲಿ ನನ್ನ ಮದುವೆ ಆಗೋಯ್ತು. ಆ ಮದುವೆನ ಖುಷಿಯಿಂದ ಮಾಡ್ಕೊಳಕ್ಕೂ ಆಗ್ಲಿಲ್ಲ. ಆ ಮನೆ ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ಈಗಲೇ ಈ ಥರ ಆದ್ರೆ ಹೇಗೆ ಅಂತ. ಅಳ್ಬೇಡಮ್ಮ ಶ್ರುತಿ, ಸಮಾಧಾನ ಮಾಡ್ಕೊ ನೀನು. ನೋಡು, ಅವನ ಹತ್ರ ನಾನ್ ಮಾತಾಡ್ತೀನಿ. ಸಮಾಧಾನ ಮಾಡ್ಕೊ. ಹಾಯ್ ಮಾಮ್. ಅಜ್ಜಿ ಇನ್ನು ಮಲ್ಕೊಂಡಿಲ್ವಾ? ಅಮ್ಮ. ಏ, ಮಾತಾಡ್ಬೇಡ ನೀನು. ನೀನ್ ಇಷ್ಟು ಕೆಟ್ಟವನಂತ ಅನ್ಕೊಂಡಿರ್ಲಿಲ್ಲ. ಸುಹಾಸ್, ನಿಮ್ಮಿಬ್ಬರಿಗೆ ಮದ್ವೆ ಆಗಿದೆ.
ಈಗ ಶ್ರುತಿ ನಿನ್ ಹೆಂಡ್ತಿ, ಅವಳನ್ನ ನೀನು ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನಿನ್ ಕರ್ತವ್ಯ. ಅರ್ಥ ಆಯ್ತಾ? ಶ್ರುತಿ ಬಾಮ ನೀನು ಬಾ. ಅಮ್ಮ ಅಯ್ಯೋ, ಈ ಮನೆ ಸೊಸೆ ಅಳ್ತಿದ್ದಾಳೆ. ಇವಳು ಅಳ್ತಿದ್ದಾಳೆ ಅಂತಂದ್ರೆ ಈ ಮನೆಯಲ್ಲಿ ದೊಡ್ಡ ಯುದ್ಧನೇ ನಡೆಯುತ್ತೆ. ನಡೀಲಿ ನಡೀಲಿ.